ಬ್ರ್ಯಾಂಡ್ ಬೆಂಗಳೂರು ಆಗುತ್ತೋ ಬಿಡುತ್ತೋ, ಫ್ಲಡ್ ಬೆಂಗಳೂರು ಅಂತೂ ಮಳೆ ಬಂದಾಗೆಲ್ಲ ಆಗ್ತಾ ಇದೆ. ಒಂದು ಕಾಂಪ್ರಹೆನ್ಸಿವ್ ಪ್ರಾಜೆಕ್ಟ್ ಪ್ಲಾನ್ ಬೇಕಲ್ವಾ ಬೆಂಗಳೂರಿಗೆ? ಅಸಲಿಗೆ ಆಗಬೇಕಾಗಿರೋದೇ, ನೀವು ನಿಮ್ಮ ಮನೆಗೆ ಬಚ್ಚಲು ಮನೆನೇ ಮಾಡ್ಕೊಳ್ದೇನೆ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ. ಎಲ್ಲಿ ಬೆಂಗಳೂರು ಫೇಲ್ ಆಗ್ತಾ ಇದೆ? ಬೆಂಗಳೂರು ಪದೇ ಪದೇ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗ್ತಿರೋದಕ್ಕೆ ಕಾರಣ ಏನು? ಬ್ರ್ಯಾಂಡ್ ಬೆಂಗಳೂರು ಆಗುತ್ತೋ ಬಿಡುತ್ತೋ, ಫ್ಲಡ್ ಬೆಂಗಳೂರು ಅಂತೂ ಮಳೆ ಬಂದಾಗೆಲ್ಲ ಆಗ್ತಾ ಇದೆ. ಬೆಂಗಳೂರು ತುಂಬೆಲ್ಲ ನೀರು ತುಂಬಿಕೊಂಡು ಜನ ಮನೆಯಿಂದ ಹೊರಗಡೆ ಕಾಲಿಡದೆ ಇರೋ ಹಾಗೆ ಆಗ್ತಾ ಇದೆ. ಅಸಲಿಗೆ ಬೆಂಗಳೂರಿನಂತ ನಗರ ಅಂದ್ರೆ 10,000 15,000 ಕೋಟಿ ಬಜೆಟ್ ಇರುವಂತ ನಗರ, ಇನ್ನೂ ಹೆಚ್ಚಾಗಿ ಬೆಳೀತಾ ಇರುವಂತ, ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ, ದೇಶಕ್ಕೆ 2ನೇ ಅತ್ಯಂತ ಹೆಚ್ಚಿನ ಟ್ಯಾಕ್ಸ್ ಅನ್ನ ಪಾವತಿಸುವಂತಹ ನಗರ ಬೆಂಗಳೂರು ಹೀಗಾಗಿದ್ದೇಕೆ? ಒಂದು ಕಾಂಪ್ರಹೆನ್ಸಿವ್ ಪ್ರಾಜೆಕ್ಟ್ ಪ್ಲಾನ್ ಬೇಕಲ್ವಾ ಬೆಂಗಳೂರಿಗೆ? ಬೆಂಗಳೂರನ್ನ ನೀಟಾಗಿಡೋದಕ್ಕೆ, ಬೆಂಗಳೂರನ್ನ ಸ್ವಚ್ಛವಾಗಿ ಸುಂದರವಾಗಿ ಅತ್ಯಂತ ಶ್ರೇಷ್ಠವಾಗಿಡೋದಕ್ಕೆ ಬ್ರ್ಯಾಂಡ್ ಬೆಂಗಳೂರು, ಬೆಸ್ಟ್ ಬೆಂಗಳೂರು ಹೆಸರುಗಳಾದ್ರೆ ಸಾಕ. ಅಸಲಿಗೆ ಆಗಬೇಕಾಗಿರೋದೇನು? ನಾನು ಸಿಂಪಲ್ ಆಗಿ ಹೇಳೋದಾದ್ರೆ, ಬೆಂಗಳೂರಿಗೆ ನೀವು ಚಡ್ಡಿನೇ ಹಾಕ್ಸ್ದೇನೆ ಬ್ಲೇಸರ್ ಹೊಲಿಸುವಂತ, ಒಳ್ಳೆ ಸೂಟು ಬೂಟನ್ನು ಹಾಕ್ಸುವಂತ ಕೆಲಸ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಮನೆಗೆ ಬಚ್ಚಲು ಮನೆನೇ ಮಾಡ್ಕೊಳ್ದೇನೆ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ. ಇದು ಬೆಂಗಳೂರು ಫ್ಲಡ್ ಆಗೋದಕ್ಕೆ ಕಾರಣ, ಇದು ಬೆಂಗಳೂರು ಬ್ರ್ಯಾಂಡ್ ಆಗ್ತಾ ಇಲ್ಲ ಅದಕ್ಕೆ ಕಾರಣ. ಹಾಗಾದ್ರೆ ಏನಿದೆ ಅಸಲಿಯತ್ತು ಬೆಂಗಳೂರದು? ಎಲ್ಲಿ ಬೆಂಗಳೂರು ಫೇಲ್ ಆಗ್ತಾ ಇದೆ? ಬೆಂಗಳೂರು ಪದೇ ಪದೇ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗ್ತಿರೋದಕ್ಕೆ ಕಾರಣ ಏನು? ಇದೆಲ್ಲವನ್ನ ನೋಡೋಣ ಬನ್ನಿ. ಬೆಂಗಳೂರನ್ನ ಪ್ರೀತಿಸೋ ಪ್ರತಿಯೊಬ್ಬರು ಕೂಡ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಬೆಂಗಳೂರು ಬಂದು 980 ಮೀಟರ್ಸ್ ಸಿ ಲೆವೆಲ್ ಇಂದ ಮೇಲೆ ಇರೋದು. ಇದು ಆಕ್ಚುಲಿ ಫ್ಲಡ್ ಏರಿಯಾ ಅಲ್ವೇ ಅಲ್ಲ. ನೀವು ನೋಡಿ, ಬೆಂಗಳೂರು ಸರಾಗವಾಗಿ ಹರಿದು ಹೋಗ್ತಕ್ಕಂತ ಒಂದು ಸಿಟಿ ಇದು. ನಿಮ್ಗೆ ಹಿಸ್ಟ್ರಿನಲ್ಲಿ ಎಲ್ಲಿ ಫ್ಲಡ್ ಗಿದ್ ಕೇಳಿಲ್ಲ ನೀವು. ಎಲ್ಲೋ ಒಂದ್ ಕಡೆ ಲೋ ಲೈಯಿಂಗ್ ಏರಿಯಾ, ಎಲ್ಲಿ ಒಂದ್ ಕಡೆ ಎಲ್ಲಿ ಬಾಟ್ಲ್ ಹಾಕ್ ಮಾಡಿ ಕಾಲುವೆಗಳು ಮುಚ್ಕೊಂಡಿದ್ರು ಅಂತಲ್ಲಿ ಇದ್ದು ಅಷ್ಟೇ ಬಿಟ್ರೆ, ಚಿಕ್ಕ ಏರಿಯಾದಲ್ಲಿ ಬೆಂಗಳೂರು ಫ್ಲಡ್ ಏರಿಯಾನೇ ಅಲ್ಲ ಇದು. ಬಿಫೋರ್ 2000 ಗಿಂತ ಮುಂಚೆ ನೋಡಿ ಎಲ್ಲಿಯೂ ಇಲ್ವೇ ಇಲ್ಲ ಹಿಸ್ಟ್ರಿ. ಬೆಂಗಳೂರುದು ನ್ಯಾಚುರಲ್ ಟೋಪೋಗ್ರಫಿ ಅಂತ ಕರಿತೀವಿ, ಅಂದ್ರೆ ಲೆವೆಲ್ಸ್ ಅಪ್ ಡೌನ್ ಎಲ್ಲ ಹೈಯೆಸ್ಟ್ ಇರೋದೇ ನಾರ್ತ್ ಈಸ್ಟ್ಗೆ. ನಾರ್ತ್ ಈಸ್ಟ್ ಇದೆ ಬೆಳ್ಳಂದೂರು, ವರ್ತೂರು. ನೋಡಿ, ಈ ಕಡೆ ಹೆಬ್ಬಾಳು ವ್ಯಾಲಿಯಿಂದ ಹಿಡ್ಕೊಂಡು KC ವ್ಯಾಲಿಯಿಂದ ಹಿಡ್ಕೊಂಡು ಎಲ್ಲಾನು ವಾಟರು ಅಲ್ಲಿಗೆ ಬರೋದು. ನೀವು ನೋಡಿ, ಈ ಬೆಳ್ಳಂದೂರು, ವರ್ತೂರು, ಈಗ ನಾವು ಕೂತಿರೋ ಜಾಗ ಅಗ್ರ ಕೆರೆ ಇಲ್ಲಿದೆ. ಇದಾದ್ಮೇಲೆ ಬೆಳ್ಳಂದೂರು, ವರ್ತೂರು ಇದೆ. ಅದಾದ್ಮೇಲೆ ಅದು ದಕ್ಷಿಣ ಪಿನಾಕಿನಿ ರಿವರ್ಗೂ ಹೋಗುತ್ತೆ ಅಲ್ವಾ? ಸೊ ನೋಡಿ, ನೀವು ಹುಳಿಮಾವು ಇಂದ ಹಿಡ್ಕೊಂಡು ಇಲ್ಲಿಗೆ ಬರುತ್ತೆ. ಈ ಕಡೆ ಸ್ಯಾಂಕಿ ಟ್ಯಾಂಕಿ ಸೈಡ್ ಇಂದ ಬರುತ್ತೆ, ಡಬಲ್ ರೋಡ್ ಇಂದ ಬರುತ್ತೆ. ಎಲ್ಲಾ ವಾಟರ್ ಹೆಬ್ಬಾಳು ವ್ಯಾಲಿಯಿಂದ ಇಲ್ಲಿಗೆ ಬರೋದು. ಬಿಕಾಸ್ ಗ್ರಾವಿಟಿ ಈ ಕಡೆ ಇದೆ, ಇಷ್ಟು ನೀರು ಇಲ್ಲಿಗೆ ಬರೋದು ಅಲ್ವಾ? ಸೊ ಆ ನೀರ್ ಬರೋದು ಮುಂಚೆ ಸಲೀಸಾಗಿ ಹರಿದು. ಈಗೂ ನಮ್ಮ ಹತ್ರ ಒಳ್ಳೆ ಕೆಪಾಸಿಟಿ ಇದಿಲ್ಲ ಅಂತಲ್ಲ, ಅದು ಎಷ್ಟರ ಮಟ್ಟಿಗೆ ಕೆಪಾಸಿಟಿ ಇದೆ ಅಂದ್ರೆ, ಒಂದು 1 ಅವರ್ ಏನು 2 ಅವರ್ ಏನು ಕೆಪಾಸಿಟಿ ಇದೆ, ಹರಿದೋಗುತ್ತೆ. ಬಟ್ ಮೋರ್ ದೆನ್ 4-5 ಅವರ್ಸ್ ಬಿದ್ರೆ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ. ಆ ರಾಜಕಾಲುವೆದಲ್ಲಿ ಆ ನೀರು ತಗೊಳೋ ಕೆಪಾಸಿಟಿನೇ ಇಲ್ಲ. ಆಮೇಲೆ ಒಂದ್ ಕಡೆ ದೊಡ್ಡದಾಗಿರುತ್ತೆ, ಇನ್ನೊಂದ್ ಕಡೆ ನ್ಯಾರೋ ಮಾಡ್ಬಿಡ್ತೀವಿ, ಅದಕ್ಕೆ ಬಾಟ್ಲ್ ನೆಕ್ ಅಂತ ಕರಿತೀವಿ. ಸುಮಾರು ಕಡೆ ಯಾರೋ ಒಬ್ಬ ಬಲಶಾಲಿ ಆಗಿರೋನು, ಗಟ್ಟಿಯಾಗಿರೋ ಬಿಲ್ಡರು ಅಥವಾ ಯಾರೋ ಒಬ್ಬ ವ್ಯಕ್ತಿ ಅದನ್ನ ನ್ಯಾರೋ ಮಾಡ್ಬಿಡ್ತಾನೆ, ಒತ್ತುವರಿ ಮಾಡಿ. 2016ರಲ್ಲಿ ಎಷ್ಟು ಬೆಂಗಳೂರಿನಲ್ಲಿ ರಾಜ ಕಾಲುವೆಯ ಒತ್ತುವರಿ ಇದೆ ಅನ್ನುವಂಥ ಮಾಹಿತಿ ಬರುತ್ತೆ. 4,300 ಒತ್ತುವರಿಗಳಿದ್ದಾವೆ ಅನ್ನುವಂಥ ಮಾಹಿತಿ ಬರುತ್ತೆ. ಅದಾಗಿ ಹೆಚ್ಚು ಕಡಿಮೆ 7, 8, 9 ವರ್ಷಗಳಾಗ್ತಾ ಬಂದರೂ ಕೂಡ ಸರ್ಕಾರದಿಂದ ಇದನ್ನ ಕ್ಲಿಯರ್ ಮಾಡೋಕ್ಕಾಗಿರೋದು, ಒತ್ತುವರಿ ತೆರವು ಮಾಡೋಕ್ಕಾಗಿರೋದು ಕೇವಲ 2,300 ಮಾತ್ರ. ಇನ್ನೆಲ್ಲೋಯ್ತು ಉಳಿದಂಥ ಸಾವಿರಾರು ರಾಜ ಕಾಲುವೆ ಒತ್ತುವರಿ ತೆರವು ಮಾಡೋಕೆ ಯಾಕೆ ಆಗ್ತಾ ಇಲ್ಲ? ಇದು ಯಾವುದೋ ರಾಜಕಾರಣಿಗಳ ಒತ್ತಡ, ಅಧಿಕಾರದಲ್ಲಿರುವಂಥವರ ಒತ್ತಡ, ಅವರ ಆಪ್ತರು, ಅವರ ಕೆಳಗಿರುವಂಥ ಅಧಿಕಾರಿಗಳು, ಇವರೆಲ್ಲರೂ ಸೇರಿಕೊಂಡು ಬೆಂಗಳೂರು ರಾಜ ಕಾಲುವೆನ ಬಳಸ್ಕೊಂಡು ಅದನ್ನು ಕಿರಿದು ಮಾಡಿ ಬಾಟ್ಲ್ ನೆಕ್ ಅಂತಾರೆ. ಅಂದರೆ ಈ ಬಾಟ್ಲ್ನ ಕುತ್ತಿಗೆ ಇರುತ್ತಲ್ಲ, ಬಾಟ್ಲ್ ದೊಡ್ಡದಾಗಿರುತ್ತೆ, ಅದರ ನೆಕ್ ಚಿಕ್ಕದಾಗಿರುತ್ತೆ, ಆ ಸ್ಥಿತಿಗೆ ತಂದಿದ್ದಾರೆ. ಅಲ್ಲಿಂದ ಹೆಚ್ಚಿನ ಡ್ರೈನೇಜ್ ಬ್ಲಾಕೇಜ್ ಆಗಿ ಇದು ಬೆಂಗಳೂರನ್ನ ಫ್ಲಡ್ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ. ಹೆಣ್ಣೂರು ಹತ್ರ ಇರುವಂಥ HPR ಲೇಔಟ್ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ನೋಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅಂತ. ಆ್ಯಂಡ್ ಇಲ್ಲೊಂದು ವೃದ್ಧಾಶ್ರಮ ಇದೆ, ಆಶ್ರಮದ ಒಳಗೂ ಕೂಡ ಇಲ್ಲಿ ನೀರು ನುಗ್ಗಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಆಶ್ರಮದ ಜನರು ಕೂಡ ಇಲ್ಲಿ ನೀರನ್ನು ತೆಗೆದುಹಾಕುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ನಿನ್ನೆ ರಾತ್ರಿಯಿಂದ ಅದೇ ಕೆಲಸ ಮಾಡ್ತಿದ್ದಾರೆ. ಸರ್, ಯಾವಾಗ ಹಿಂಗಾಯಿತು? ಆಮೇಲೆ ಪ್ರತಿ ವರ್ಷವೂ ಇದೇ ಥರ ಆಗ್ತಾ ಇರುತ್ತೆ ಅಲ್ಲ, ಫಸ್ಟ್ ಟೈಮ್ ಇಲ್ಲ ಆಗಿದೆ ಹೆಂಗೆ ಅಂತ? ಇಲ್ಲ, ಪ್ರತಿ ವರ್ಷ ಮಳೆ ಬರುವಾಗ ಈ ಥರ ಆಗುತ್ತೆ. ಸ್ವಲ್ಪ ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಬಿಟ್ರು ಸರ್, ಅದಕ್ಕಿಂತ ಈ ಕಾಯುವ ನೀರು ಹೋಗಲ್ಲ. ಲಾಸ್ಟ್ ಇಯರ್ನು ಹಿಂಗೆ ಇದೇ ಥರ ಬಂತು. ರಾತ್ರಿ ಸುಮಾರು ಒಂದು 12 ಗಂಟೆ ಸ್ಟಾರ್ಟ್ ಆಯಿತು ಸರ್, ನಿನ್ನೆ ರಾತ್ರಿ
2 ಗಂಟೆ ಹೊತ್ತಲ್ಲಿ ಎಲ್ಲ ತುಂಬೋಯ್ತು. ಬೇರೆ ಮಳೆ ನೀರು ಮಾತ್ರ ಅಲ್ಲ, ಸ್ಯಾನಿಟ್ರಿಯಲ್ಲಿ ಇಂದ ಆಚೆ ಬರೋ ನೀರು ಎಲ್ಲ ಬಂದು ಫುಲ್ ಟೋಟಲ್ ಒಂದು 3 ಅಡಿ ಒಳಗಡೆ ನೀರು. ಈಗ ನಾವು ಇದನ್ನು ಸ್ವಲ್ಪ ಎತ್ತೆತ್ತು ಸ್ವಲ್ಪ ಆಚೆ ಹಾಕ್ತಾ ಇದ್ದೀವಿ. ಈಗ ಎಲ್ಲ ಸ್ವಲ್ಪ ಲಾಸ್ ಆಗಿದೆ ನಮಗೆ. ವಾಷಿಂಗ್ ಮಿಷಿನು ಮತ್ತು ಫೈಲ್ಸು ಎಲ್ಲ ಹೋಗಿದೆ, ಮೋಟ್ರು, ಕೆಲವು ಮಿಷಿನು ಮತ್ತು ಅಡುಗೆ ಪ್ರಾವಿಷನ್ದು ಎಲ್ಲ ಸ್ವಲ್ಪ ನಮಗೆ ಲಾಸ್ ಆಗಿದೆ. ಇನ್ನು ಬೆಂಗಳೂರು ತಗ್ಗು ಪ್ರದೇಶಗಳೇನಿದೆಯಲ್ಲ, ಈ ತಗ್ಗು ಪ್ರದೇಶಗಳು ಅಂತ ಹೇಳಿದ್ರೆ ಬೆಂಗಳೂರಿನ ಟೋಪೋಗ್ರಫಿ ನೋಡಬೇಕು. ಟೋಪೋಗ್ರಫಿಯನ್ನು ನೋಡಿದ್ರೆ ಬೆಂಗಳೂರು ಹಾಗೆ ನೋಡಿದ್ರೆ 800-900 ಮೀಟರ್ ಎತ್ತರದಲ್ಲಿರುವಂಥದ್ದು ಸಮುದ್ರ ಮಟ್ಟದಿಂದ ಯಾವುದೇ ರೀತಿಯಲ್ಲಿ ಫ್ಲಡ್ ಆಗಬಾರದು. ಬೆಂಗಳೂರು ತುಂಬ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರುವಂಥ ಸಿಟಿ. ಆದರೆ ಬೆಂಗಳೂರಿನ ಈ ಟೋಪೋಗ್ರಫಿಯಲ್ಲಿ ಯಾವುದು ತಗ್ಗಾಗಿದೆ ಅಂತ ಹೇಳಿದ್ರೆ ಅದು ಎಲ್ಲ ಅಂದರೆ ಈ ಎಲ್ಲ ನೀರು ಹರ್ಕೊಂಡು ಹೋಗುವಂಥದ್ದು ನಮಗೆ ಮಹದೇವಪುರ ವರ್ತೂರು ಭಾಗಕ್ಕೆ, ಅದು ತಗ್ಗಾದಂಥ ಪ್ರದೇಶ. ಸಹಜವಾಗಿಯೇ ಪ್ರವಾಹ ಆದಾಗ ಆ ಭಾಗ ಹೆಚ್ಚಿನ ಹೊಡೆತ ತಿನ್ನುತ್ತೆ. ಯಾವುದು ಬೆಂಗಳೂರಿಗೆ ಹೆಚ್ಚಿನ ಹಣವನ್ನು ಕೊಡ್ತಾ ಇದೆಯೋ, ಎಲ್ಲಿ ಹೆಚ್ಚಿನ IT ಪಾರ್ಕ್ಗಳಿದೆಯೋ, ಟೆಕ್ ಪಾರ್ಕ್ಗಳಿದೆಯೋ, ಆ ಭಾಗಕ್ಕೇನೆ ಹೆಚ್ಚಿನ ಫ್ಲಡ್ ಆಗಿ ಅಲ್ಲಿ ಏನಾಗುತ್ತೆ, ಅಲ್ಲಿ ಏನು ಎಲ್ಲ ಮುಳುಗ್ತಾ ಬಂದು ಆ ಸುದ್ದಿಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಿತ್ತರಾಗಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ಇದಕ್ಕೆ ನಮ್ಮ ರಾಜಕಾರಣಿಗಳೇನಾದರೂ ಕೆಲಸ ಮಾಡ್ತಾರಾ, ಸರ್ಕಾರ ಜವಾಬ್ದಾರಿಯುತ ವರ್ತಿಸುತ್ತಾ ಅಂದ್ರೆ ಹೈಕೋರ್ಟ್ ಎಷ್ಟು ಚೀಮಾರಿ ಹಾಕಿದ್ರು ಕೂಡ ಸರ್ಕಾರ ತಲೆ ಕೆಡಿಸ್ಕೊಂಡಂಗೆ ಕಾಣಲ್ಲ. ಅದು BJP ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, JDS ಅಂತಲ್ಲ, ಎಲ್ಲರೂ ಬರೋರೆಲ್ಲರೂ ಹೇಳಿದ್ವಲ್ಲ 2300 ಇನ್ನೂ ಕೂಡ 2300 ಒತ್ತುವರಿ ಅಷ್ಟೇ ತೆರವಾಗಿರೋದು. 4300ರಲ್ಲಿ ಇನ್ನು 2000 ಒತ್ತುವರಿ ಯಾಕೆ ತೆರವು ಮಾಡೋಕ್ಕಾಗಿಲ್ಲ? ಇದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡೋಕೆ ಹೊರಟಿದ್ದಾರೆ. ಅಲ್ಲಿ 70,000 ಸಜೆಷನ್ಸ್ ಬಂದಿದೆ ಅಂತ ಹೇಳಿದ್ದಾರೆ. 70,000 ಸಜೆಷನ್ ಅನ್ನು ತಗೊಂಡು DK ಶಿವಕುಮಾರ್ ಮಾಡೋಕೆ ಹೊರಟಿರೋದೇನು, ಕೆಂಪೇಗೌಡ ಲೇಔಟಲ್ಲಿ ಸ್ಕೈಡೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ 190 ಕಿಲೋಮೀಟರ್ ಟನಲ್ ರೋಡ್ ಬೆಂಗಳೂರಿನಲ್ಲಿ ಸುರಂಗ ರಸ್ತೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೊದಲ ಹಂತದಲ್ಲಿ 20,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಫ್ರಿಜ್ ಎಲ್ಲ ಹೋಗಿದೆ, ಮತ್ತೆ ಇಲ್ಲಿ ಐಟಮ್ಸ್ ಎಲ್ಲ ಸ್ಟಾಕ್ ಎಲ್ಲ ಲಾಸ್ ಆಗಿದೆ. ಅರೌಂಡ್ 50-60,000 ಲಾಸ್ ಆಗಿದೆ ನೋಡಿ. ಸ್ಟಾಕ್ ಎಲ್ಲ ಅದು ಒಳಗಡೆ ಹಾಕಿದೆ, ವೇಸ್ಟ್ ಅದೆಲ್ಲ ಬಿಸಾಕ್ಬೇಕಂತೆಲ್ಲ ಅಂತಿ ನೋಡಿ. ಬೆಳಗ್ಗೆ ಎತ್ತಿ ಒಂದು 3-4 ಚೀಲ ಎತ್ತಿ ಬಿಸಾಕಿದ್ದೀವಿ. ಕ್ಲೋಸ್ ಮಾಡ್ಕೊಳ್ಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲವಲ್ಲ. ಲಾಸ್ ಆಗುತ್ತೆ, ಏನ್ ಮಾಡೋಣ, ಅಂಗಡಿನೇ ಎತ್ತಬೇಕು, ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಇಲ್ಲ ಅಂಗಡಿ ಕ್ಲೋಸ್ ಮಾಡಿ ಹೋಗ್ಬೇಕು ಅಷ್ಟೇ. ನಾನು ನಿಮಗೆ ಒಂದು ರಿಯಾಲಿಟಿನ ಹೇಳ್ತೀನಿ. ರಾಜಕಾರಣಿಗಳು ಅಸಲಿಗೆ ಏನ್ ಮಾಡ್ತಾರೆ ಗೊತ್ತಾ, ಹೊಸ ಪ್ರಾಜೆಕ್ಟ್ಗಳು, ಅದಕ್ಕೆ ಹೆಚ್ಚಿನ ಏನು ಅನುದಾನವನ್ನ ಕೊಡ್ತಾರೆ, ಅದರಲ್ಲೂ ಬೆಂಗಳೂರಿನಂತ ಭಾಗಕ್ಕೆ. ಇದರಿಂದ ಏನಾಗುತ್ತೆ ಗೊತ್ತಾ, ಇದರಿಂದ ಸೃಷ್ಟಿಯಾಗೋದು ಡ್ರೈನೇಜ್ ವೇಸ್ಟ್. ಅಂದ್ರೆ ಈ ಡ್ರೈನೇಜ್ಗಳಲ್ಲಿ ತುಂಬಿಕೊಳ್ಳುತ್ತಲ್ಲ ಕಸ, ಅದು ವೇಸ್ಟ್ ಕ್ರಿಯೇಟ್ ಆಗುತ್ತೆ. ಅದು ಏನು ಅಂದ್ರೆ ಈ ಕನ್ಸ್ಟ್ರಕ್ಷನ್ ವೇಸ್ಟ್ ಇದೆಯಲ್ಲ, ಅದು ಹೆಚ್ಚಾಗಿ ಕ್ರಿಯೇಟ್ ಆಗುತ್ತೆ, ಅದು ಡ್ರೈನೇಜ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಏನ್ ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ಆ ವಿಚಾರವನ್ನು ಒಂದು ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ. ನೀವು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ, ಒಂದ್ಸಾರಿ ಕಣ್ಣು ರೆಪ್ಪೆ ಮಿಟಿಸೋದ್ರೊಳಗೆ ಇಡೀ ಇಂಡಿಯಾದಲ್ಲಿ ಕ್ರಿಯೇಟ್ ಆಗುವಂತ ಈ ಕನ್ಸ್ಟ್ರಕ್ಷನ್ ವೇಸ್ಟ್ ಇದೆಯಲ್ಲ, ಅದು ನಮ್ಮ ಕಬ್ಬನ್ ಪಾರ್ಕ್ನಷ್ಟು ಅಷ್ಟು ಏನು ಕನ್ಸ್ಟ್ರಕ್ಷನ್ ವೇಸ್ಟ್ ನೀವು ರಪ್ ಅಂತ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಕ್ರಿಯೇಟ್ ಆಗಿರುತ್ತೆ. ಅಂದ್ರೆ ಅಷ್ಟು ಬಿಲ್ಡಿಂಗ್ ಗಳನ್ನ ಹೊಡಿತಾ ಇದೀವಿ. ಅದರಲ್ಲೂ ಬೆಂಗಳೂರಿನಲ್ಲಿ ಅಷ್ಟು ಮೆಟ್ರೋ ಅಂತೆ, ರಸ್ತೆಗಳಂತೆ, ಕಟ್ಟಡಗಳಂತೆ, ಇವೆಲ್ಲ ಬಿಲ್ಡಿಂಗ್ ವೇಸ್ಟ್ ತಗೊಂಡ್ಬಂದು ಸುರಿತಾ ಇದೀವಿ. ಅದರಿಂದ ಎಷ್ಟು ಡಸ್ಟ್ ಕ್ರಿಯೇಟ್ ಆಗ್ತಾ ಇದೆ, ಅದರಿಂದ ಎಷ್ಟು ವೇಸ್ಟ್ ಡ್ರೈನೇಜ್ಗಳಿಗೆ ಹೋಗ್ತಾ ಇದೆ, ಅದು ಬ್ಲಾಕ್ ಆಗಿ ಫ್ಲಡ್ ಆಗ್ತಾ ಇದೆ. ಅದೇ ರೀತಿ ನೀವು ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ರೆ ಪ್ರತಿ ರಸ್ತೆಯಲ್ಲಿ ಅಲ್ಲಲ್ಲಿ ರಸ್ತೆಗಳನ್ನ ಒಡೆದಾಕಿರ್ತಾರೆ. ಅದನ್ನ ತುಂಬ್ಕೊಂಡು ಹೋಗ್ತಾರೆ, ಎಲ್ಲೋ ಬಿಸಾಕ್ತಾರೆ. ಅವರಿಗೆಲ್ಲ ಮನ್ಸಿಗೆ ಬಂದಲ್ಲಿ ಎಲ್ಲೋ ರಸ್ತೆ ಬದಿ ಬಿಸಾಕಿರ್ತಾರೆ, ಡ್ರೈನೇಜ್ ಕಂಡ್ರೆ ಬಿಸಾಕಿರ್ತಾರೆ. ಇನ್ನು ಇಲ್ಲಿ ಈ ರಾಜಾ ಕಾಲುವೆಗಳಲ್ಲಂತೂ ಎಷ್ಟು ಕಡೆ ಏನು ಈ ದೊಡ್ಡ ಏನು ಸೋಫಾಗಳನ್ನು ಬಿಸಾಕೋದು, ಬೆಡ್ಗಳನ್ನು ಬಿಸಾಕೋದು, ಇದರಿಂದ ಅಂತೂ ಎಲ್ಲೆಲ್ಲೋ ಹೋಗೋದು ಬ್ಲಾಕ್ ಆಗುತ್ತೆ. ಸ್ವಲ್ಪ ದೂರ ಹರಿಯುತ್ತೆ, ಅಲ್ಲಿ ಬ್ಲಾಕ್ ಆಗುತ್ತೆ. ಅದೇ ನೀರು ಬ್ಯಾಕ್ ಫೈರ್ ಆಗುತ್ತೆ, ಅದೇ ನೀರು ಫ್ಲಡ್ಗೆ ಕಾರಣ ಆಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು ಅಂತ ಹೇಳಿದ್ರೆ, ಈ ರಸ್ತೆಗಳನ್ನ ಹೊಸ ರಸ್ತೆ ನಿರ್ಮಾಣ ಮಾಡ್ತಾರಲ್ಲ, ಅದರ ಎರಡೂ ಬದಿ ಡ್ರೈನೇಜ್. ಅಂದ್ರೆ ಈ ಫಾರಿನ್ ಹೋಗಿ ನೋಡ್ಕೊಂಡ್ ಬರ್ತಾರೆ ಶಾಸಕರು, ಏನು ವಿದೇಶ ಪ್ರವಾಸ ಅಂತ ಹೇಳಿ ಅದಕ್ಕೊಂದಷ್ಟು ಕೋಟಿ ಖರ್ಚು ಮಾಡ್ತಾರೆ. ವಿದೇಶದಲ್ಲಿ ಅಲ್ಲಿನ ಏನು ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ಕೊಂಡ್ ಬಂದ್ವಿ ಅಂತಾರೆ. ಇಂಪ್ಲಿಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ಏನೂ ಮಾಡಿಲ್ಲ. ಫಾರಿನ್ನಲ್ಲಿ ರಸ್ತೆಗಳ ಎರಡೂ ಬದಿಯಲ್ಲಿ ಡ್ರೈನೇಜ್ ಸಿಸ್ಟಮ್ ಅನ್ನ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದರಿಂದ ಯಾವುದೇ ರೀತಿಯ ಫ್ಲಡ್ ಉಂಟಾಗದಿರೋ ರೀತಿ ನೋಡ್ಕೋತಾರೆ. ಅದನ್ನ ಮಾಡಬೇಕಾಗಿದೆ ಬೆಂಗಳೂರಲ್ಲಿ. ಬೆಂಗಳೂರಂತ ಬಿಗ್ಗೆಸ್ಟ್ ಸಿಟಿಗೆ, ಬೆಂಗಳೂರಿನಂತ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಅನ್ನು ಕೊಡುವಂತ ಸಿಟಿಗೆ ಇದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ತೀರಾ ನೀವು? ಬೆಂಗಳೂರು ಫ್ಲಡ್ ಅನ್ನು ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದೆಲ್ಲವನ್ನ ಸೇರಿಸ್ಕೊಂಡು ಮಾಡಬೇಕು ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಕಾಂಪ್ರಹೆನ್ಸಿವ್ ಪ್ರಾಜೆಕ್ಟ್ ಪ್ಲಾನ್ ಅನ್ನ ಮಾಡಬೇಕು. ಇದನ್ನ ಕಳೆದ ಬಾರಿ ಯಲಹಂಕ ಶಾಸಕ SR ವಿಶ್ವನಾಥ್ ವಿಧಾನಸಭೆಯಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ರು.
ಕಾಂಪ್ರಹೆನ್ಸಿವ್ ಪ್ರಾಜೆಕ್ಟ್ ಪ್ಲಾನ್ ಅಂದ್ರೆ ಏನು? ಒಂದು ಸಿಟಿಯ ಬಗ್ಗೆ ಅಥವಾ ಒಂದು ಯೋಜನೆಯನ್ನ ಅತ್ಯಂತ ನಿರ್ದಿಷ್ಟವಾಗಿ ತಯಾರು ಮಾಡುವಂಥದ್ದು. ಎಲ್ಲಿ ರಸ್ತೆ ಇರಬೇಕು, ಎಲ್ಲಿ ಡ್ರೈನೇಜ್ ಇರಬೇಕು, ಎಲ್ಲಿ ನೀರಿನ ಟ್ಯಾಂಕ್ ಇರಬೇಕು, ಎಲ್ಲಿ ಗ್ಯಾಸ್ ಲೈನ್ ಬರಬೇಕು, ಎಲ್ಲಿ ಈ ಡಕ್ಟ್ ಇರುತ್ತಲ್ಲ, ಇಂಟರ್ನೆಟ್ ಕೇಬಲ್ ಡಕ್ಟ್ಗಳು ಎಲ್ಲಿ ಹೋಗಿರಬೇಕು, ಟೋಟಲ್ ಸಿಟಿ ಪ್ಲಾನ್, ಎಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಬರಬೇಕು, ಇದೆಲ್ಲವನ್ನ ಫುಟ್ಪಾತ್ ಎಲ್ಲಿರಬೇಕು, ಇದೆಲ್ಲವನ್ನ ಒಂದು ಕಾಂಪ್ರಹೆನ್ಸಿವ್ ಪ್ರಾಜೆಕ್ಟ್ ಪ್ಲಾನ್ ಅನ್ನು ರೆಡಿ ಮಾಡಿ ಸಿಟಿಯನ್ನ ನಿಧಾನಕ್ಕೆ ರೀಬಿಲ್ಡ್ ಮಾಡಿ, ರಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮಾಡದೆ 70,000 ಸಜೆಷನ್ ತಗೊಂಡು ನೀವು 20,000 ಕೋಟಿ ಹಾಕ್ಬಿಟ್ಟು 190 ಕಿಲೋಮೀಟರಲ್ಲಿ ಅರ್ಧ ಪ್ರಾಜೆಕ್ಟ್ ಇದ್ರಲ್ಲಿ ಮುಗಿಸ್ತೀವಿ ಅನ್ಕೊಂಡ್ರೆ ಮತ್ತೆ 5 ರಿಂದ 10 ವರ್ಷ ಬೆಂಗಳೂರು ಜನ ಇದೇ ವೇಸ್ಟು, ಇದೇ ಡ್ರೈನೇಜು, ಮತ್ತೆ ಏನು ಆ 190 ಕಿಲೋಮೀಟರ್ ಅಡಿ ಏನು ಒಂದು ತೆಗಿತಾರಲ್ಲ ಟನಲ್ಲು, ಅದ್ರ ವೇಸ್ಟ್ ಅನ್ನು ತಗೊಂಡೋಗಿ ಎಲ್ಲಿ ಬೇಕಾದ್ರಲ್ಲಿ ಸುರಿತಾರೆ, ಮತ್ತೆ ಡ್ರೈನೇಜು ಬ್ಲಾಕ್ ಆಗುತ್ತೆ, ಮತ್ತೆ ಫ್ಲಡ್ ಆಗುತ್ತೆ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ಈ ತರಹದ ಒಂದು ಪ್ರಾಜೆಕ್ಟ್ ಅನ್ನ ಪ್ಲಾನ್ ಮಾಡಿ ಮಾಡದೇನೆ ಯಾವುದೇ ಸಿಟಿ ಬ್ರ್ಯಾಂಡ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ಇದು ಸರ್ಕಾರದ ವಿರುದ್ಧ ಅಂತಲ್ಲ, ಯಾಕಂದ್ರೆ ಹಿಂದೆ ಇದ್ದಂಥ ಸರ್ಕಾರಗಳು ಮಾಡಿದ್ದನ್ನೇ. ಯಾವ ಸರ್ಕಾರಗಳು ಕೂಡ ಹೈಕೋರ್ಟ್ನಿಂದ ಚೀಮಾರಿ ಹಾಕ್ಸ್ಕೊಳ್ಳದೆ ಉಳಿದೇ ಇಲ್ಲ. ಪ್ರತಿ ಸರ್ಕಾರಕ್ಕೂ ಹೈಕೋರ್ಟ್ ಚೀಮಾರಿ ಹಾಕಿದೆ, ಆದರೆ ಯಾವ ಸರ್ಕಾರ ಕೂಡ ಇದನ್ನು ಮಾಡಲು ವಿಫಲ ಆಗಿದೆ. ಬೆಂಗಳೂರು ಜನ ಮಾತ್ರ ಇದರಿಂದ ದಿನನಿತ್ಯ ಅನುಭವಿಸ್ತಾ ಇದ್ದಾರೆ. ಮಳೆ ಬಂದಾಗ್ಲೆಲ್ಲ ಫ್ಲಡ್. ಇದು ಬೆಂಗಳೂರಿನ ಏನು ಈ ಟೋಟಲ್ ಫ್ಲಡ್ ಬೆಂಗಳೂರು ಆಗೋ ಬದಲು ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂದ್ರೆ ಇದನ್ನ ಮಾಡಲೇಬೇಕು. ಚೀಫ್ ಮಿನಿಸ್ಟರ್ comes, everybody comes, talks and goes, nothing is happening. ಬಟ್ ರಿಸಲ್ಟ್ ಕೊಡ್ಬೇಕಂದ್ರೆ ಗೌರ್ಮೆಂಟೇ ಕೊಡಬೇಕು. ಈಗ ನೀವು ಎಲೆಕ್ಷನ್ ವೋಟ್ ಅಂತ ಬಂದಾಗ ನೀವು I'm not supporting any party. No party has done anything for the past 10 years. then What we have done, whatever we have done, but at the same time nothing is happening. So ಬಟ್ ಎವ್ರಿ ಇಯರ್ ಇದನ್ನೇ ಮಾಡಬೇಕು ಅಂತಂದ್ರೆ ಇವಾಗ ಹಿಂಗಾಗುತ್ತೆ. who else is going to do it? ಸೊ ಸ್ನೇಕ್ಸ್ ರಾಟ್ಸ್ ಎಲ್ಲ ಮನೆ ಒಳಗೆ ಹೋಗುತ್ತಂತೆ. that's the problem. What is the solution? Get it ready, get the drain ready, then we can see a solution. If you don't do anything, you can't expect anything. My cars are gone. Both the cars have been damaged. Waterlogging has gone into the car. That'll at least cost 50,000 rupees just to get the cars ready. Both the bikes are gone. Both the motors have gone. And the house is in a mess. ಇನ್ನ ಬಹಳ ಮುಖ್ಯವಾಗಿ ಈ ಕಾಂಪ್ರಹೆನ್ಸಿವ್ ಪ್ರಾಜೆಕ್ಟ್ ಪ್ಲಾನ್ ಮಾಡಬೇಕು ಅಂದ್ರೆ ಒಂದ್ ಕಡೆ BBMP ಇವತ್ತಿನ ಗ್ರೇಟರ್ ಬೆಂಗಳೂರು ಇರ್ಬೋದು, ಅದು ಇನ್ನೊಂದ್ ಕಡೆ BDA, ಇನ್ನೊಂದ್ ಕಡೆ ಬೆಸ್ಕಾಂ, ಇನ್ನೊಂದು BWSSB. ಇವು 4 ಅಂದ್ರೆ ಮೂಲಭೂತ ಸೌಕರ್ಯಗಳನ್ನು ಪೂರೈಸುವಂತ ಈ 4 ಸಂಸ್ಥೆಗಳು ಸೇರ್ಕೊಂಡ್ರೆ ಮಾತ್ರ ಸರಿಯಾದಂತ ಪ್ಲಾನ್ ಮಾಡಕ್ ಸಾಧ್ಯ. ಅಂದ್ರೆ ಕಾಂಪ್ರಹೆನ್ಸಿವ್ ಪ್ಲಾನ್, ಎಲ್ಲಿ ರಸ್ತೆ, ಎಲ್ಲಿ ಗ್ಯಾಸ್ ಲೈನ್, ಎಲ್ಲಿ ಕೇಬಲ್ ಡಕ್ಟ್, ಎಲ್ಲಿ ಫುಟ್ಪಾತ್, ಇದೆಲ್ಲದನ್ನ ಈ 4 ಸಂಸ್ಥೆಗಳು ಸೇರ್ಕೊಂಡು ಮಾಡೋದಕ್ಕೆ ಸಾಧ್ಯ. ಈ 4 ಸಂಸ್ಥೆಗಳನ್ನ ಸೇರ್ಕೊಂಡು ಮಾಡ್ತಾರಾ, ಆಗ ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ನೀವು ಚಡ್ಡಿನೇ ಹಾಕ್ಸದೆ ಬೆಂಗಳೂರಿಗೆ ನೀವು ಬ್ಲೇಸರ್ ಹೊಲಿಸ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಸೋರ್ತಾನೆ ಇರುತ್ತೆ ನೀರು. ನೀವು ನಿಮ್ಮ ಮನೆಯಲ್ಲಿ ಬಚ್ಚಲು ಮನೆನೇ ಮಾಡದೆ ದೇವ್ರ ಮನೆ, ಅಡುಗೆ ಮನೆ, ಬೆಡ್ರೂಮ್ ಎಲ್ಲ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಎಲ್ಲಿ ಹೋಗ್ಬೇಕು ನೀರು, ಎಲ್ಲಿ ಸ್ನಾನ ಮಾಡಬೇಕು, ಎಲ್ಲಿ ಕ್ಲೀನ್ ಆಗಬೇಕು, ಎಲ್ಲ ಬ್ಲಾಕ್ ಆಗುತ್ತೆ ಒಂದ್ ಕಡೆ. ಅದು ಇಡೀ ಮನೆಯಲ್ಲೆಲ್ಲ ತುಂಬಿಕೊಳ್ಳುತ್ತೆ. ಆ ಮನೆಯನ್ನೆಲ್ಲ ತುಂಬಿಕೊಂಡು ಮನೆಯೇ ಆಮೇಲೆ ನೀರನ್ನ ಎತ್ತಿ ಹೊರಗಡೆ ಹಾಕ್ಬೇಕಾಗುತ್ತೆ. ಈಗ ಬೆಂಗಳೂರಿನ ಶಾಂತಿನಿಕೇತನ ಲೇಔಟು, ರೈನ್ಬೋ ಲೇಔಟು, ಡ್ಯಾಡೀಸ್ ಕಾಲೋನಿ ಇಲ್ಲೆಲ್ಲ ಆಗಿದ್ದೇನೆ. ಪ್ರತಿ ಬಾರಿ ಎಲ್ಲೆಲ್ಲೆಲ್ಲ ಬೆಳ್ಳಂದೂರು ಲೇಕ್ ಪಕ್ಕ, ವರ್ತೂರು, ಮಾದೇವಪುರ, ಟೆಕ್ ಪಾರ್ಕ್ಗಳು ಎಲ್ಲ ಅರ್ಧಂಬರ್ಧ ಮುಳುಗ್ ಹೋದ್ವು ನೋಡಿ 2 ವರ್ಷ ಹಿಂದಿನ ಮಳೆಯಲ್ಲಿ. ಯಾಕೆ ಹಿಂಗಾಯ್ತು? ಇದೇ ರೀತಿಯಲ್ಲಿ ಡ್ರೈನೇಜನ್ನ ಕ್ಲಿಯರ್ ಮಾಡ್ದೇನೆ ಸರ್ಕಾರದ ವಿಲ್ ಪವರ್ ಅಂದ್ರೆ ಪೊಲಿಟಿಕಲ್ ವಿಲ್ ಪವರ್ ಒಂದ್ ಕಡೆ ಆದ್ರೆ, ಕೊನೆಯದ್ದು ಹಾಗೆ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಇದು ಆಗದೆ ಇರೋದು. ಆದ್ರೂ ಹೇಳ್ತೀನಿ ನಾನು, ಯಾಕೆಂದ್ರೆ ಇದು ಸಿವಿಕ್ ಸೆನ್ಸ್ ಅನ್ನುವಂಥದ್ದು, ಜನಸಾಮಾನ್ಯರಿಗಿರ್ಬೇಕಾದಂಥ ಜ್ಞಾನ. ಅವ್ರು ಅದನ್ನ ಮಾಡಿದ್ರೆ ಸರ್ಕಾರದ ಕೆಲಸ ತುಂಬಾ ಸಣ್ಣದಾಗುತ್ತೆ, ಜನಸಾಮಾನ್ಯರು ಮಾಡುವಂಥ ಕೆಲಸ ತುಂಬಾ ದೊಡ್ಡದಾಗಿರುತ್ತೆ. ಪ್ರತಿಯೊಬ್ಬನಿಗೂ ಕೂಡ ನನ್ನ ಮನೆ ಸುತ್ತಮುತ್ತ ಇರುವಂಥ ಡ್ರೈನೇಜ್ ಕ್ಲೀನ್ ಆಗಿರಬೇಕು ಅಂದ್ರೆ ಅವನು ಸಂಬಂಧಪಟ್ಟ BBMP ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಸ್ಥಳೀಯ ಆಡಳಿತಕ್ಕೆ ಫೋನ್ ಮಾಡಿ, ನೋಡಿ ಇಲ್ಲಿ ಸಮಸ್ಯೆ ಇದೆ, ಕ್ಲಿಯರ್ ಮಾಡಿ ಅಂತ ಹೇಳುವಂಥದ್ದು. ಇಲ್ಲ ತಾನು ಕಸ ಹಾಕದೇನೆ ಇರುವಂಥದ್ದು. ಪ್ರತಿಯೊಬ್ಬರು ಅಷ್ಟು ಸೆನ್ಸಿಬಲ್ ಆದರೆ, ಸಿವಿಕ್ ಸೆನ್ಸ್ ಇದ್ರೆ, ಯಾರು ಡ್ರೈನೇಜ್ ಏನು ಲೈನ್ ಇದೆಯಲ್ಲ ಅದಕ್ಕೆ ಚರಂಡಿಗಳಿಗೆ ಕಸ ಹಾಕದೇ ಇದ್ರೆ, ಅದು ಬ್ಲಾಕ್ ಆಗದೆ ಇದ್ರೆ, ಯಾರೋ ತಗೊಂಡೋಗಿ ಬೆಡ್ನೋ, ಇನ್ಯಾರೋ ಸೋಫಾನೋ, ಮತ್ತಾರೋ ತರಕಾರಿ ಮೂಟೆಗಳನ್ನೋ, ಮತ್ತಾರೋ ಚಿಕನ್ ಬೇಸ್ಟ್ ಅನ್ನು ತಗೊಂಡೋಗಿ ಚೀಲದಲ್ಲಿ ಕಟ್ಟಿ ಎಸಿದೇ ಇದ್ರೆ, ಯಾವುದು ಬ್ಲಾಕ್ ಆಗದೆ ಇದ್ರೆ ಫ್ಲಡ್ಡೇ ಆಗೋದಿಲ್ಲ. ಸರಾಗವಾಗಿ ನೀರು ಹರಿಯುತ್ತೆ, ಯಾವ್ದು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿ ಹೋಗುತ್ತೆ, ಆಗ ಯಾವುದೇ ಸಮಸ್ಯೆ ಇರಲ್ಲ. ಬಟ್ ಇದನ್ನ ಮಾಡೋದಕ್ಕೆ ನಮ್ಮ ಜನಸಾಮಾನ್ಯರಂತೂ ಒಬ್ಬೊಬ್ಬರನ್ನು ಕನ್ವಿನ್ಸ್ ಮಾಡೋಕ್ ಆಗಲ್ಲ. ಸರ್ಕಾರಗಳೇನಾದ್ರೂ ಸರಿಯಾದ ವ್ಯವಸ್ಥೆನ ಮಾಡಿದ್ರೆ, ಅವರು ಕಾಂಪ್ರಹೆನ್ಸಿವ್ ಪ್ರಾಜೆಕ್ಟ್ ಪ್ಲಾನ್ ಮಾಡಿ ಎಲ್ಲದಕ್ಕೂ ಸರಿಯಾದ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ.
ನಮ್ಮ ಬೆಂಗಳೂರಲ್ಲಿ ಸರ್ಕಾರಗಳು 1 ಕಿಲೋಮೀಟರ್ ರೋಡ್ಗೆ 10 ರಿಂದ 12 ಕೋಟಿ ಖರ್ಚು ಮಾಡ್ತಾರೆ. ವೈಟ್ ಟ್ಯಾಪಿಂಗ್ ಅಂತ ಮಾಡ್ತಾರೆ. ಇಷ್ಟು ಖರ್ಚು ಮಾಡುವಂಥ ಸರ್ಕಾರಗಳು ಯಾಕೆ ಆ ಒಂದು ಕಿಲೋಮೀಟರ್ಗೆ 10 ರಿಂದ 12 ಕೋಟಿ ಖರ್ಚು ಮಾಡೋರು ಅಲ್ಲಿ ಸರಿಯಾದಂಥ ಡ್ರೈನೇಜನ್ನು ಪ್ಲಾನ್ ಮಾಡೋದಿಲ್ಲ? ಇದು ಬಹಳ ಮುಖ್ಯ. ಬ್ಲಾಕ್ ಆಗದೆ ಇರುವ ಹಾಗೆ ಡ್ರೈನೇಜ್ ರಸ್ತೆಗಳು ತುಂಬ ನೀಟಾಗಿ ಚರಂಡಿ ನೀರು ಹರಿಯುವಂಥದ್ದು, ಹಾಗೆಯೇ ಯಾವುದು ಮಳೆ ನೀರು ಹರಿಯುವಂಥದ್ದು ಸಪ್ರೇಟ್ ಆದಂಥ ಪ್ಲ್ಯಾನನ್ನು ಮಾಡಿದರೆ ಅವೆಲ್ಲವೂ ಕೂಡ ನೇರವಾಗಿ ಎಲ್ಲಿಗೆ ಹೋಗಬೇಕು ಅಲ್ಲೋಗಿ ಮುಟ್ಟೋ ಥರ, ಆಮೇಲೆ ಎಲ್ಲೂ ಕೂಡ ಕಸ ಕಟ್ಕೊಳ್ದೇ ಇರೋ ರೀತಿಯಲ್ಲಿ ರಸ್ತೆಗಳನ್ನು ಮೇಂಟೈನ್ ಮಾಡಿದರೆ, ಅದಕ್ಕೆ ಸಾರ್ವಜನಿಕರು ಕೂಡ ಸ್ಪಂದಿಸಿದರೆ ಈ ಬೆಂಗಳೂರು ಫ್ಲಡ್ಡನ್ನು ಅವಾಯ್ಡ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಇದು ಸಾಧ್ಯ ಆಗೋದಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಆಗೋದಿಲ್ಲ, ಬರೀ ಫ್ಲಡ್ ಬೆಂಗಳೂರು ಆಗುತ್ತೆ. ಇದು ನಮ್ಗನ್ಸಿದ್ದು. ನಿಮಗೇನು ಅನಿಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ, ನೀವು ಕೂಡ ಇದಕ್ಕೆ ರೆಸ್ಪಾಂಡ್ ಮಾಡಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.